ಮತ್ತೆ ಸುಮಾರು 8:30 ಗಂಟೆ ಸಮಯದಲ್ಲಿ ಒಂದು ಅನಿರೀಕ್ಷಿತವಾದಂಥ ಘಟನೆ, ಆಕ್ಸಿಡೆಂಟ್ ಇನ್ಸಿಡೆಂಟ್ ಆಯ್ತು. ಬ್ಲಾಸ್ಟ್ ಆಗಿ ಬಲೂನಿಂಗ್ ಬ್ಲಾಸ್ಟ್ ಆಗಿ ಒಬ್ಬ ವ್ಯಕ್ತಿ ಮಾರ್ತಿದ್ದನು ಮರಣ ಆಗಿದ್ದಾನೆ. ಇನ್ನೂ ಇಬ್ಬರು ಸೀರಿಯಸ್ ಆಗಿದ್ದಾರೆ. ಒಬ್ಬರು ನಂಜನಗೂಡವರು, ಲಕ್ಷ್ಮಿ ಮಂಜುಳಾ ಅಂತ ಬೆಂಗಳೂರವರು, ಮಂಡ್ಯದಿಂದ ಹೋಗಿ ಅಲ್ಲಿ ಅವ್ರ ಗಂಡ ಆಟೋ ಓಡಿಸ್ಕೊಂಡಿದ್ದಾರೆ. ಇನ್ನೊಬ್ಬ ರಾಣೆಬೆನ್ನವರು ಸ್ವಲ್ಪ ಕಾಲು ಕೈ ಸ್ವಲ್ಪ ಪೆಟ್ಟಾಗಿದೆ. ಸೊ ಇಬ್ಬರ ಸ್ಥಿತಿ ಸ್ವಲ್ಪ ಇನ್ನೂ ಸೀರಿಯಸ್ ಆಗಿ ಇದೆ. ಇದು ಒಂದು ಆಕ್ಸಿಡೆಂಟಲ್ ಇನ್ಸಿಡೆಂಟ್, ಅನಿರೀಕ್ಷಿತ ಘಟನೆ. ಸೀಸನಲ್ ವ್ಯಾಪಾರ ಮಾಡ್ತಾರಲ್ಲ ಅವರು ಕಾಲಕ್ಕೆ ಐಸ್ ಕ್ಯಾಂಡಿ ಮಾಡೋದು, ಇಲ್ಲಿ ಬಲೂನ್ ಮಾಡೋದು. ಆ ಬಲೂನ್ ಅವರೇ ತಯಾರು ಮಾಡಿಸ್ಬೇಕು, ಹೀಲಿಯಂ ಮಾಡ್ಕೊಂಡು ತಯಾರು ಮಾಡಿಕೊಂಡು ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದದ್ದು. ಹೀಗಾಗಿ ಅದು ಸ್ಫೋಟ ಆಗಿದೆ, ಹೀಟಾಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸಲ್ಲಿ ಅವರು ಸತ್ತೋಗಿದ್ದಾನೆ. ಯು ಪಿ ವ್ಯಾಪಾರ ಮಾಡ್ತಿದ್ದಾರೆ. ಮತ್ತು ಇವರು ಒಬ್ಬರಿಗೆ ಕ್ರಿಟಿಕಲ್ ಇದೆ, ಇನ್ನೊಬ್ಬ ಉಳಿದವರು ಏನು ತೊಂದರೆ ಇಲ್ಲ. ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಅಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್. ನಿನ್ನೆ ಕೂಡ ಕ್ರಿಸ್ಮಸ್ ಕೂಡ ಇತ್ತು, ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿತ್ತು. ಅದೊಂದು ದೊಡ್ಡ ಅವಘಡ ತಪ್ಪಿದೆ. ಬಹುತೇಕ ಅವರೆಲ್ಲ ಪ್ರವಾಸಿಗರು, ಮೈಸೂರಿಗೆ ಪ್ರವಾಸನೇ ಬಂದವರು. ಅವ್ರು ಲಕ್ಕಿಲಿ ನೀವು ಹೇಳ್ದಂಗೆ ದೊಡ್ಡ ಅನಾಹುತ ತಪ್ಪಿದೆ. ಬಟ್ ಅನ್ಫಾರ್ಚುನೇಟ್ ಜೀವ ಹೋಯ್ತಲ್ಲ, ಇನ್ನಿಬ್ಬರು ಕ್ರಿಟಿಕಲ್ ಆಗಿದೆ. ಲೈಫ್ ಇಸ್ ವೆರಿ ವ್ಯಾಲ್ಯೂಬಲ್, ಹ್ಯೂಮನ್ ಲೈಫ್ ಇಸ್ ವೆರಿ ಇಲ್ಲ. ಅವನು ಸೀಸನಲ್ ಬಿಸ್ನೆಸ್ ಮ್ಯಾನ್, ಅವನು ಐಸ್ ಕ್ಯಾಂಡಿ ಮಾಡ್ತಿದ್ದ, ಯು ಪಿಯಿಂದ ಬಂದು. ಈ ಥರ ಮೈಸೂರಿನಲ್ಲಿ ಸುಮಾರು 1,000 ಜನ ಬಂದು ವ್ಯಾಪಾರ ಮಾಡೋರು ಇದ್ದಾರೆ ಸೀಸನಲ್ ಅವರು. ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಪಾರಸ್ಥರು ಬರ್ತಾರೆ, ಅಕೌಂಟಬಿಲಿಟಿ ಇಲ್ಲ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಗೊತ್ತಾಗಲ್ಲ. ವ್ಯಾಪಾರಕ್ಕೆ ಸ್ಟ್ರೀಮ್ಲೈನ್ ಮಾಡುವಂತ ಕೆಲಸ ಆಗುತ್ತಂತ ಬಾಲಕಿಲಾದರೂ ಇದೇ ತರ ಯಾರು ಐಡೆಂಟಿಫೈ ಮಾಡಕ್ ಆಗ್ತಾ ಇರೋಂತ ಪರಿಸ್ಥಿತಿ ಇರ್ತಾ ಇದೆ. ಈ ದೇಶದಲ್ಲೆಲ್ಲ ಪಾಪ ಈ ಥರ ವ್ಯಾಪಾರ ಮಾಡ್ತಾರೆ. ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದಾರೆ, ಸುಮಾರು 1,000ಕ್ಕಿಂತ ಹೆಚ್ಚು ಜನ ಇದ್ರ ಸೀಸನಲ್ ಬಿಸ್ನೆಸ್ ಮಾಡೋರು ಇದ್ದಾರೆ. ಅವ್ರು ವ್ಯಾಪಾರ ಮಾಡ್ಕೊತಾರೆ, ಅವ್ರು ಜೀವನ ನಡೆಸ್ತಾರೆ, ಹೆಣ್ಣು ಹೊಟ್ಟವರು ಇರ್ತಾರೆ, ಇಲ್ಲಿ ಜೀವನ ಮಾಡ್ಕೊಂಡಿದ್ದಾರೆ. ಬಟ್ ಇಟ್ ಪ್ಯೂರ್ಲಿ ಇಟ್ಸ್ ಅನ್ ಆಕ್ಸಿಡೆಂಟಲ್ ಇನ್ಸಿಡೆಂಟ್. ಅದು ಹೀಲಿಯಂ ಅಫ್ಕೋರ್ಸ್ ಇಲ್ಲಿ ಎಕ್ಸ್ಪ್ಲೋಸಿವ್. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಹೈಡ್ರೋಜನ್, ಸೋಡಿಯಂ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್, ಕಾಸ್ಟಿಕ್ ಸೋಡಾ, ನೆಲ ತೊಳಿತೀವಲ್ಲ ಕಾಸ್ಟಿಕ್ ಸೋಡಾ ಹಾಕಿ ಕ್ಲೀನ್ ಮಾಡೋಕ್ಕೆ, ಆ ಥರದ್ದು ಬಳಸಿದ್ದಾರೆ. ಹೀಲಿಯಂ ಆಗಿದ್ರೆ ಇನ್ನೂ ಹೆಚ್ಚು ಎಕ್ಸ್ಪ್ಲೋಸ್ ಆಗಿಬಿಡೋದು. ಹೀಗಾಗಿ ಆ ಥರ ಹೀಲಿಯಂ ಡಾಕ್ಟರ್ ಅವರು ವ್ಯಾಪಾರ ಮಾಡ್ಲಿ ಬೇಡ ಅಂತ ಹೇಳ್ತಲ್ಲ, ಬಂದವ್ರನ್ನ ಮಾಹಿತಿಗಳನ್ನ ಸಂಗ್ರಹಿಸಿ ವ್ಯವಸ್ಥೆ ಮಾಡ್ಬೋದಾ ಅಂತ. ಇಲ್ಲ, ಅವರು ಒಂದು ಸರ್ವೆ ಮಾಡಿ ಯಾರ್ಯಾರು ವ್ಯಾಪಾರ ಮಾಡ್ತಾರೆ ಈ ಥರ ಅಂತ ಲಿಸ್ಟ್ ಇದೆ, ಸರ್ಕಾರದ ವತಿನಲ್ಲಿ ಲಿಸ್ಟ್ ಔಟ್ ಮಾಡಿದ್ದಾರೆ. ಅಲ್ಲ, ಈಗ ಈ ಥರವೆಲ್ಲ ಒಂದೊಂದು ಘಟನೆಗಳು ಪಾಠ. ಈ ಥರ ಇದು ಆಗದೆ ಇರುವಂಥ ಘಟನೆ ಆಗೋಗ್ಬಿಟ್ಟಿದೆ. ಸೊ ಪ್ರಿಕಾಷನರಿ ಮೆಜರ್ ಎಷ್ಟು ಬಿ ಟೇಕನ್ ಅದರಲ್ಲಿ ಈಗ ಆಲ್ರೆಡಿ ಈ ರೀತಿಯ ಸೀಸನ್ ವ್ಯಾಪಾರಸ್ಥರು ಇರೋದ್ರಿಂದ ಅವ್ರು ಏನೇನು ಮಾಡ್ತಾರೆ ಅಂತೇಳಿ ಡೀಟೇಲ್ ಲಿಸ್ಟ್ ಇಟ್ಕೊಂಡು ಅವ್ರಿಗೆ ಯಾವುದೇ ಅಪಾಯಕಾದಂಥ ರಾಸಾಯನಿಕ ವಸ್ತುಗಳನ್ನು ಬಳಸಲಿಕ್ಕೆ ಅವಕಾಶ ಕೊಡಲ್ಲ. ಯಾವುದೇ ಅಪಾಯಕಾರದ ರಾಸಾಯನಿಕ ವಸ್ತು ಬಳಕೆ ಅಪಾಯ ಕೊಡೋದಿಲ್ಲ. ಈಗ ಮಾಡಿರ್ತಕ್ಕಂಥದ್ದು ಅವರೇ ಮಾಡೋದ್ರಿಂದ ಎಲ್ಲಿಂದ ತಂದಿಲ್ಲ, ಅವರೇ ಮಾಡ್ತಿದ್ರು, ಅದು ಮಾಡ್ಕೊಂಡು ಹೋಗ್ತಾಯಿದ್ರು. ಈ ರೀತಿ ಆಗಿರಲಿಲ್ಲ. ಸೊ ಅನ್ಫಾರ್ಚುನೇಟ್ ಇಟ್ಸ್ ಹ್ಯಾಪೆಂಡ್. ಅದನ್ನು ನೋಡಿ ಮುಂದೆ ಆ ಥರ ಇನ್ನೂ ಡೀಟೇಲ್ ಸ್ಟಡಿ ಮಾಡಿಕೊಂಡು ಅದಕ್ಕೆ ಆಗಿರೋ ಜನಗಳು ರಕ್ಷಣೆ ಮಾಡಬೇಕಲ್ಲ. ಚಿಕಿತ್ಸೆ ಇಲ್ಲೇ ಎಲ್ಲ ಮೇಜರ್ ಆಪರೇಷನ್ಸ್ ಆಗಿದ್ದಾವೆ. ನಮ್ಮ ಡಾಕ್ಟರ್ಸು ಕೇರ್ ಹಾಸ್ಪಿಟಲ್ ಎಫಿಷಿಯಂಟ್ ಡಾಕ್ಟರ್ಸ್ ಇದ್ದಾರೆ, ಹೈಲಿ ಎಫಿಷಿಯನ್ಸ್ ಇದ್ದಾರೆ. ಅವರೆಲ್ಲ ಮಾಡಿದ ಸರ್ಜನ್ಸ್ ಇದ್ದಾರೆ. ಇವು ಕ್ರಿಟಿಕಲ್ ಇದೆ. ಇಬ್ಬರು ಲಕ್ಷ್ಮೀ ಮಂಜುಳಾ, ಇಬ್ಬರದು ಕ್ರಿಟಿಕಲ್ ಇದೆ. ಇಲ್ಲ, ಅವ್ರಿಗೆ ಅದನ್ನು ಈ ಪೌಡ್ರ್ ಮಿಕ್ಸ್ ಮಾಡಿ ಕೆಮಿಕಲ್ ಅವರೇ ಮಾಡ್ಕೊತಾರೆ.